ಲೆಹಂಗಾ ಬ್ಲೌಸ್ ಕಟಿಂಗ್ ವಿಡಿಯೋ. ಹಾಯ್ ಹಲೋ ವೆಲ್ಕಮ್ ಮೈ ಚಾನಲ್. ಆನ್ಲೈನಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಲೆಹಂಗಾ ಸೆಮಿ ಸ್ಟಿಚ್ ಲೆಹಂಗಾನ ಬುಕ್ ಮಾಡಿಬಿಟ್ಟು ತರಿಸ್ಕೊಳ್ತಾರಲ್ಲ, ಆ ಲೆಹಂಗದ್ದು ಬ್ಲೌಸ್ನ ಕಟಿಂಗ್ ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಬ್ಲೌಸ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಲೆಹಂಗಕ್ಕೆಲ್ಲರೂ ಬ್ಲೌಸ್ನ ರೆಡಿ ಮಾಡ್ತಾರಲ್ಲ, ಆ ಬ್ಲೌಸ್ನ ಯಾವ ರೀತಿ ತುಂಬ ಸುಲಭವಾಗಿ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಟಿಂಗ್ ಹಾಗೂ ಸ್ಟಿಚಿಂಗ್ ವಿಡಿಯೋನ ಪ್ಲೇ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್. ಲೆಂತು 10.5. ಇದು ಟಾಪ್ ಸೆಟ್ ಶೋಲ್ಡರ್ ಬರುತ್ತೆ, ಫೋಲ್ಡಿಂಗ್ ಪೀಸು. ಇಲ್ಲಿ ಶೋಲ್ಡರ್ನ ಕಟಿಂಗ್ ಮಾಡಲ್ಲ. ವಿಡ್ತ್ ನನಗೆ 21 ಬೇಕು. 21 ಅಂದರೆ 10.2 ತೊಗೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ 1.5 ಇಂಚು ಒಳಗಡೆ ಸೈಡು ಎಕ್ಸ್ಟ್ರಾ ಪೀಸಸ್ನ ಕೊಡ್ತಾಯಿದ್ದೀನಿ. ಇದು ನೆಕ್ ವಿಡ್ತು 1.5 ತೊಗೊಳ್ತೀನಿ. ಇದು ಚಿಕ್ಕ ಮಕ್ಕಳದು ಬ್ಲೌಸ್ ಆದ್ದರಿಂದ ನೆಕ್ ವಿಡ್ತ್ನ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಜಸ್ಟ್ 1.5ನ ತೊಗೊಳ್ಳಿ. ಶೋಲ್ಡರು 2.5, ಆರ್ಮು 4.5. ಇದು ಶೋಲ್ಡರ್ ಕಟಿಂಗ್ ಬರಲ್ಲ, 4.5. ಇದು ನೆಕ್ ಡೀಪು 4 ಸಾಕು, ನಾನು 4 ತೊಗೊಂಡಿದ್ದೀನಿ. ಇನ್ನು ಜಾಸ್ತಿ ತೊಗೊಂಡ್ರೆ ಮಕ್ಕಳಿಗೆ ತುಂಬ ಹಿಂಸೆ ಆಗುತ್ತೆ, ಶೋಲ್ಡರ್ನೆಲ್ಲ ಜಾರ್ಕೊಳ್ಳುತ್ತೆ, ಸ್ಕಿಪ್ ಆಗುತ್ತೆ. ಸೊ ನಾನು 4 ತೊಗೊಂಡಿದ್ದೀನಿ. ಮಾರ್ಕಿಂಗ್ನ ಬಿಟ್ಟು ಸ್ವಲ್ಪ ಅಡ್ಜಸ್ಟ್ನ ಕೊಟ್ಟು ಕಟಿಂಗ್ ಮಾಡ್ಕೊಳ್ಳಿ. ಇದು ನೆಕ್ಕಿದು. ಸ್ಕ್ವೇರ್ ನೆಕ್ಕು, ಆರ್ಮ್ ಶೇಪು, ಶೋಲ್ಡರ್ ಕಟಿಂಗ್ ಇಲ್ಲ, ಫ್ರಂಟು ಬ್ಯಾಕು ಎರಡೂ ಸೈಡು ಇದೆ. ಶೋಲ್ಡರ್ನ ಕಟಿಂಗ್ ಕೊಟ್ಟಿಲ್ಲ. ಈಗ ನೆಕ್ನ ಟರ್ನ್ ಮಾಡ್ಕೊಳ್ಳೋಣ. ಫ್ಯಾಬ್ರಿಕ್ ಪೀಸ್ನ ಇಟ್ಟು ನೆಕ್ನ ಟರ್ನ್ ಮಾಡ್ಕೊಳ್ತೀನಿ ಫಸ್ಟು. ಇದು ಫ್ಯಾಬ್ರಿಕ್ ಪೀಸು, ಫ್ರಂಟು ಬ್ಯಾಕು. ಇದು ಪರ್ಪಲ್ ಕಲರ್ ಫ್ರಿಲ್ ಬಂದಿದೆ, ಅದು ಸ್ಲೀವು. ಫ್ಯಾಬ್ರಿಕ್ ಪೀಸ್ನ ಲೈನಿಂಗ್ ಪೀಸು ಟಾಪ್ ಸೈಡಲ್ಲಿ ಇಟ್ಕೊಂಡು ಫಸ್ಟು ನೆಕ್ನ ರೆಡಿ ಮಾಡ್ಕೊಳ್ತೀವಿ. ಲೈನಿಂಗ್ ಪೀಸ್ ಎಷ್ಟಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಫ್ಯಾಬ್ರಿಕ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಡಿವೈಡಿಂಗ್ ತೊಗೊಂಡು ಲೆವೆಲಿಂಗ್ ನೋಡ್ಕೊಳ್ಳಿ. ಎರಡೂ ಸೈಡು ಲೆವೆಲ್ ಕರೆಕ್ಟಾಗಿರಬೇಕು. ನೆಕ್ನ ಫಸ್ಟು ಟರ್ನ್ ಮಾಡ್ಕೊಳ್ಳಿ, ನೆಕ್ ಟರ್ನಿಂಗು. ನೆಕ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಫ್ರಂಟು ಬ್ಯಾಕು, ಬ್ಯಾಕ್ ಸೈಡು ರೌಂಡ್ ನೆಕ್ ಕೊಟ್ಟಿದ್ದೀನಿ, ಫ್ರಂಟು ಸ್ಕ್ವೇರ್ ನೆಕ್ನ ಕೊಟ್ಟಿದ್ದೀನಿ. ಬ್ಯಾಕ್ ಸ್ಕ್ವೈರ್ ಮಾಡಿದ್ದೀನಿ,
ಫ್ರಂಟ್ ರೌಂಡ್ ತೊಗೊಳ್ತಿದ್ದೀನಿ. ಬ್ಯಾಕ್ ಸ್ಕ್ವೇರ್ ಐತಕ್ಕಂದರೆ ಇದು ಓಪನ್ ಕೊಡ್ತೀನಿ. ಹುಕ್ಸ್ ಹಾಕೋದಕ್ಕೆ ಓಪನಿಂಗ್ ಫುಲ್ ಓಪನ್ ಕೊಡ್ತೀನಿ, ಅದಕ್ಕೆ ಸ್ಕ್ವೇರ್ ಮಾಡಿದ್ದೀನಿ. ಬ್ಯಾಕ್ನ ರೌಂಡ್ ಕೊಟ್ಬಿಟ್ಟು ಲೇಸ್ನ ಅಟ್ಯಾಚಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೆಕ್ನ ಹೇಗೆ ಅಟ್ಯಾಚ್ ಮಾಡಿಕೊಂಡ್ರು ಹಾಗೆ ಸೈಡ್ ಆರಮನ್ನು ಸಹ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಆರಮ್ ಸ್ಟಿಚಿಂಗು ಎರಡು ಸೈಡ್ ಆರಮ್ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಇರೋ ಪೀಸಸ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಹಾಗೆ ಸ್ಟಿಚಿಂಗ್ ಮಾಡಿರೋ ಶೇಪಲ್ಲಿ ಸ್ವಲ್ಪ ನ್ಯಾಚಸ್ನ ಮಾಡ್ಕೊಳ್ಳಿ. ನ್ಯಾಚ್ ಮಾಡೋದು ಯಾಕೆ ಅಂದರೆ ಟರ್ನ್ ಮಾಡಿದಾಗ ಕರೆಕ್ಟಾಗಿ ಶೇಪು ಬೆಂಡ್ ಆಗಬೇಕು. ನ್ಯಾಚ್ ಮಾಡಲಿಲ್ಲ ಅಂದರೆ ಶೇಪ್ ಕರೆಕ್ಟಾಗಿ ಬರಲ್ಲ. ನ್ಯಾಚ್ ಮಾಡಿಕೊಂಡು ಪೀಸ್ನ ಟರ್ನ್ ಮಾಡ್ಕೊಳ್ಳಿ. ಉಕ್ಸು ಬಟನ್ಸ್ ಇರುತ್ತಲ್ಲ ಅದನ್ನು ಓಪನ್ ಕಟ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಪೀಸ್ನ ಟರ್ನ್ ಮಾಡ್ಕೊಳಕ್ಕಾಗೋದು. ಅದು ನೆಕ್ನ ಸೈಡ್ನ ಕಟ್ ಮಾಡಲಿಲ್ಲ ಅಂದರೆ ಪೀಸ್ನ ಟರ್ನ್ ಮಾಡ್ಕೊಳಕ್ಕಾಗಲ್ಲ. ಫಸ್ಟು ಬಟನ್ಸ್ ಸೈಡ್ನ ಕಟ್ ಮಾಡ್ಕೊಳ್ಳಿ, ಸೆಂಟ್ರಿಗೆ ಬ್ಯಾಕ್ ಸೈಡು ಫುಲ್ ಎಲ್ಲ ರೌಂಡನ್ನು ಕಟ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ಮಾಡ್ದಿಂದ ಬಿಟ್ಟು ಇದು ಎಕ್ಸ್ಟ್ರಾ ಇದೆಯಲ್ಲ ಆ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಇದು ಆರಮ್ ಸೈಡು ಕಟ್ ಮಾಡಿದ್ದೀನಿ, ಎರಡೂ ಸೈಡ್ ಆರಮು. ಇದು ನೆಕ್ಕು ಕಟ್ ಮಾಡಿದ್ದೀನಿ. ಹಾಗೆ ನ್ಯಾಚ್ನ ಮಾಡ್ಕೊಳ್ಳಿ. ನ್ಯಾಚು ಇಲ್ಲ ಅಂದರೆ ಕರೆಕ್ಟಾಗಿ ಪೀಸು ಟರ್ನಿಂಗ್ ಆಗಲ್ಲ. ಇದು ಸ್ಕ್ವೈರ್ ಇರೋದು ಬ್ಯಾಕ್ ಸೈಡ್ನ ಸೆಂಟರ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಉಕ್ಸಿಗೆ ಬ್ಯಾಕ್ ಸೈಡ್ ಸೆಂಟರ್ ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡಬೇಕು. ಫುಲ್ಲೆಲ್ಲ ಸ್ಟಿಚಿಂಗ್ ಆದಮೇಲೆ ನ್ಯಾಚಸ್ ಆದಮೇಲೆ ಪೀಸ್ನ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ ಪೀಸ್ನೆಲ್ಲ ಟರ್ನ್ ಮಾಡಿರೋಂಥ ಪೀಸಸ್ಸು. ಈಗ ನಾವು ಆರಮು ನೆಕ್ಕು ಎಲ್ಲ ಸ್ಟಿಚ್ ಮಾಡಿದ್ದೇವಲ್ಲ, ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಕಿನಾರಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ನೀಟಾಗಿ ಫ್ಲ್ಯಾಟಾಗಿ ಜಾಯಿಂಟ್ಗೂ ಮತ್ತು ಆರಮ್ ಶೇಪ್ನ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಟಾಪ್ ಸೈಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಾದಮೇಲೆ ನ್ಯಾಚ್ ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ಕೂರಲ್ಲ ನೆಕ್ಕೆಲ್ಲ. ನ್ಯಾಚ್ ಮಾಡೋದನ್ನು ಮರಿಬೇಡಿ. ನಾನು ಸ್ಟಾರ್ಟಿಂಗು ನೆಕ್ ಸೈಡಿಂದ ಸ್ಟಿಚಿಂಗ್ ಮಾಡಿದ್ದೀನಿ. ಈಗ ಲೈನಿಂಗು ಮತ್ತು ಫ್ಯಾಬ್ರಿಕ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ. ಆರಮ್ ಜಾಯಿಂಟ್ ಮಾಡಿರ್ತೀವಲ್ಲ, ಆರಮ್ ಸೈಡು ಟಾಪ್ ಸೈಡನ್ನ ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದು ಫ್ರಂಟು ಫ್ಯಾಬ್ರಿಕ್ ಪೀಸು ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಮಕ್ಕಳ ಸೈಜು ಬ್ಲೌಸ್ ಬಾಡಿ ರೆಡಿ ಇದೆ. ಈಗ ಇದಕ್ಕೆ ಸ್ಲೀವ್ ಅಟ್ಯಾಚಿಂಗ್ ಮಾಡಬೇಕು. ಹಾಗೆ
ಹುಕ್ಸ್ನ ಲಾಕ್ನ ಮಾಡಬೇಕು. ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡಾದ್ಮೇಲೆ ಟಾಪ್ ಸೈಡಿಂದ ಕಿನಾರಿ ಸ್ಟಿಚಿಂಗ್ ಮಾಡಿ, ನೆಕ್ಸ್ಟ್ ಇದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಹುಕ್ಸ್ ಪಟ್ಟಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಟಮ್ ಫೋಲ್ಡಿಂಗು, ಕೆಳಗಡೆ ಬಾಟಮ್ನ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಬಾಟಮ್ ಫಿನಿಶಿಂಗು ಎಕ್ಸ್ಟ್ರಾ ಸಪ್ರೇಟಾಗಿ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಬಿಟ್ಟು ಬಾಟಮ್ನ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ, ಬ್ಯಾಕು ಮತ್ತು ಫ್ರಂಟು. ಲೈನಿಂಗ್ ಪೀಸ್ ಅಟ್ಯಾಚಿಂಗ್ ಆದಮೇಲೆ ಟರ್ನ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ ಮಾಡಿ, ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಬಾಟಮ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಬಾಟಮ್ ಸೈಡು, ಅದನ್ನು ಫೋಲ್ಡಿಂಗ್ ತೊಗೊಳ್ಳಿ. ಸ್ಲೀವ್ ಲೈನಿಂಗ್, ಸ್ಲೀವ್ ಅಟ್ಯಾಚಿಂಗ್ ಲೈನಿಂಗ್, ಬಾಟಮ್ ಸೈಡ್ ಸ್ಟಿಚಿಂಗ್. ಸ್ಲೀವ್ ಬಾಟಮ್ ಸೈಡು ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಇದು ವೆಲ್ವೆಟ್ ಫ್ಯಾಬ್ರಿಕ್ಕು, ತುಂಬ ಎಕ್ಸ್ಪೆಂಡ್ ಆಗುತ್ತೆ, ಜಾಸ್ತಿ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ಸ್ಲೀವ್ ಫ್ಯಾಬ್ರಿಕ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಫ್ಯಾಬ್ರಿಕ್ ಟಾಪ್ ಸೈಡಿಂದ ಡೌನ್ ಸೈಡು ಸ್ಲೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ, ಕಿನಾರಿ ಸ್ಟಿಚಿಂಗ್ನ. ಸ್ಲೀವ್ ಡೌನ್ ಸೈಡ್ನ ಈ ಥರ ಫ್ರಿಲ್ ಮಾಡಿಬಿಟ್ಟು ಪೀಸ್ನ ಅಟ್ಯಾಚಿಂಗ್ ಕೊಡಿ. ಇದು ಚಿಕ್ಕ ಮಕ್ಕಳದ್ದು ಲೆಹಂಗದ ಪೀಸು. ಲೆಹಂಗಾ ಬಂದು ಈ ಕಲರು, ಎರಡೂ ಕಲರ್ ಮಿಕ್ಸಲ್ಲಿ ಲೆಹಂಗಾ ಇದೆ. ಲೆಹಂಗದ ಕಲರ್ನ ಸ್ಲೀವ್ಗೆ ಕೊಡ್ತಾಯಿದ್ದೀನಿ. ಡೌನ್ ಸೈಡ್ ಸ್ಲೀವ್ ಫ್ರಿಲ್ಸ್ನ ಕೊಡ್ತಾಯಿದ್ದೀನಿ. ಎಲ್ಲೂ ಸಹ ಟಾಪ್ ಸೈಡು ಫ್ಯಾಬ್ರಿಕ್ನ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ಟೈಟಾಗಿ ಎಳೆಯೋದ್ರಿಂದ ಬಟ್ಟೆ ಶೇಪ್ ಸ್ಲೀವ್ ಟಕ್ಕೂರಲ್ಲ, ಎಕ್ಸ್ಪೆಂಡ್ ಆಗುತ್ತೆ, ರಿಂಕಲ್ಸ್ಗಳು ಬರುತ್ತೆ. ಸ್ಲೀವ್ ರೆಡಿ ಆದಾದಮೇಲೆ ಬಾಡಿಗೆ ಅಟ್ಯಾಚಿಂಗ್ ಮಾಡಿ ಸ್ಲೀವ್ ಎಡ್ಜಸ್ನ ಕೆಳಗಡೆ ಡೌನ್ ಸೈಡಲ್ಲಿ ಇಟ್ಬಿಟ್ಟು ಟಾಪ್ ಸೈಡಿಂದ ಸ್ಟಿಚ್ನ ಮಾಡಿ. ಬ್ಲೌಸ್ ಬಾಡಿ ಆರಮ್ ಶೇಪು, ಸ್ಲೀವು ಆರಮ್ ಆ್ಯಂಡ್ ಸ್ಲೀವ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಈ ಥರ ಟಾಪ್ ಸೈಡ್ನ ಇಟ್ಕೊಳ್ಳಿ. ಟಾಪ್ ಸೈಡ್ ಇಟ್ಕೊಂಡು ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳಿ.
ಸ್ಲೀವ್ ಅಟ್ಯಾಚಿಂಗ್ ಆಗಿದೆ. ಸ್ಲೀವ್ ಅಟ್ಯಾಚಿಂಗ್ ಆದಮೇಲೆ ಸೈಡಲ್ಲಿ ಬಾಡಿ ಫಿಟ್ಟಿಂಗ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳಿ. ಬಾಡಿ ಫಿಟ್ಟಿಂಗ್ನ ನೋಡಿಕೊಂಡು ಮೆಜರ್ಮೆಂಟ್ ತೊಗೊಂಡು ಎರಡು ಕಡೆ ಸ್ಲೀವ್ ಅಟ್ಯಾಚಿಂಗ್ ಆಗಿದೆ. ಈಗ ಸೈಡ್ ಫಿನಿಶಿಂಗು ಮೆಜರ್ಮೆಂಟ್ನ ನೋಡಿಕೊಂಡು ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಫ್ರಂಟು ಹಾಗೂ ಬ್ಯಾಕ್ ಸೈಡು ಡಾಟ್ಸ್ನ ತೊಗೊಳ್ಳಿ. ಡಾಟ್ಸ್ ಇಲ್ಲ ಅಂದರೆ ಸೊಂಟದ ಹತ್ರ ಫಿಟ್ಟಿಂಗಾಗಿ ಕೂರಲ್ಲ. ನೋಡಿ, ಲೆಹಂಗಾ ಬ್ಲೌಸ್ ರೆಡಿಯಾಗಿದೆ. ಚಿಕ್ಕ ಮಕ್ಕಳದು ಬ್ಲೌಸ್ ಸೆಮಿ ಸ್ಟಿಚ್ ಲೆಹಂಗಾ ಬರುತ್ತಲ್ಲ ಅದ್ರದ್ದು ಬ್ಲೌಸ್ನ ರೆಡಿ ಮಾಡಿರೋವಂಥದ್ದು. ಈ ಬ್ಲೌಸ್ನ ಸ್ಟಿಚ್ ಮಾಡಿರೋವಂಥದ್ದು ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲೌಸ್ ಕಟಿಂಗ್ ವೀಡಿಯೋಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳಿರುತ್ತೆ. ಲಿಂಕ್ನ ಓಪನ್ ಮಾಡಿಬಿಟ್ಟು ಫುಲ್ ವೀಡಿಯೋಸ್ನ ತಪ್ಪದೆ ನೋಡಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್ ವಾಚಿಂಗ್.